question. This is based on thermodynamic process. ಇದು ಸಿಂಪಲ್ ಥಿಯರಾಟಿಕಲ್ ಕ್ವಶನ್ ಅದ, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ ಎ ಥರ್ಮೋಡೈನಮಿಕ್ ಪ್ರೊಸೆಸ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ? ಇದರಲ್ಲಿ ಯಾವುದು ಸರಿ ಇಲ್ಲ ಅಂತ ಕೇಳ್ಯಾರ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ? ಫಸ್ಟ್ ಒನ್ ಇಸ್ ಇನ್ ಆನ್ ಐಸೋಥರ್ಮಲ್ ಪ್ರೊಸೆಸ್ ಟೆಂಪ್ರೇಚರ್ ರಿಮೇನ್ಸ್ ಕಾನ್ಸ್ಟಂಟ್. ಇದು ಸರಿ ಅದ. ಇದು ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ಅದರ ಟೆಂಪ್ರೇಚರ್ ಕಾನ್ಸ್ಟಂಟ್ ಇರ್ತದೆ. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅದ. ಇನ್ನು ಸೆಕೆಂಡ್ ಏನದ, ಇನ್ ಆನ್ ಐಸೋಬಾರಿಕ್ ಪ್ರೊಸೆಸ್ ದ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟಂಟ್ ಅಂತ ಕೊಟ್ಟಾರ. ಐಸೋಬಾರಿಕ್ ಪ್ರೊಸೆಸ್ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟಂಟ್. ಇದು ತಪ್ಪು. ಯಾಕಂದ್ರೆ ಐಸೋಬಾರಿಕ್ ಪ್ರೊಸೆಸ್ ಅಂದ್ರೆ ಅಲ್ಲಿ ವಾಲ್ಯೂಮ್ ಕಾನ್ಸ್ಟಂಟ್ ಇರಂಗಿಲ್ಲ. ಐಸೋಬಾರಿಕ್ ಪ್ರೊಸೆಸ್ ಒಳಗ ಪ್ರೆಷರ್ ಕಾನ್ಸ್ಟಂಟ್ ಇರ್ತದೆ. ಪ್ರೆಷರ್, ಓಕೆ, ಪ್ರೆಷರ್ದು ಯೂನಿಟ್ ಬಾರ್ ಅಂತ ಬರ್ತದೆ. ಐಸೋ ಬಾರ್ ಅಂದ್ರೆ ಪ್ರೆಷರ್ ಕಾನ್ಸ್ಟಂಟ್ ಅದ ಅಂತ ಹೇಳಿ. ಸೊ ಅದಕ್ಕಿದು ಇನ್ ಐಸೋಬಾರಿಕ್ ಪ್ರೊಸೆಸ್ ವಾಲ್ಯೂಮ್ ರಿಮೇನ್ಸ್ ಕಾನ್ಸ್ಟಂಟ್ ಅಂತ ಐತಲ್ಲ, ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ವಾಲ್ಯೂಮ್ ಕಾನ್ಸ್ಟಂಟ್ ಇತ್ತಂದ್ರೆ ಅದಕ್ಕೆ ನಾವು ಐಸೋಕೋರಿಕ್ ಪ್ರೊಸೆಸ್ ಅಂತೀವಿ. ನಾವು ವಿ ಕಾಲ್ ಇಟ್ ಆಸ್ ಐಸೋಕೋರಿಕ್ ಪ್ರೊಸೆಸ್. ಐಸೋಕೋರಿಕ್ ಪ್ರೊಸೆಸ್ ಒಳಗೆ ವಾಲ್ಯೂಮ್ ಈಸ್ ಕಾನ್ಸ್ಟಂಟ್. ಸೊ ಅದಕ್ಕೆ ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ನಮಗೆ ಇದು ಯಾವ್ದು ರಾಂಗ್ ಅಂತ ಕೇಳ್ಯಾರ, ಅದಕ್ಕೆ ನಮಗೆ ಇದು ರೈಟ್ ಆನ್ಸರ್ ಸಿಗ್ತಿಲ್ಲ. ಇದೇ ರೈಟ್ ಆನ್ಸರ್. ರಾಂಗ್ ಇದ್ದಿದ್ದೇ ರೈಟ್ ಆನ್ಸರ್. ಇದು ಥರ್ಡ್ ಕರೆಕ್ಟ್ ಇರಲೇಬೇಕೀಗ. ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ ಸಿಸ್ಟಮ್ ಈಸ್ ಇನ್ಸುಲೇಟೆಡ್ ಫ್ರಮ್ ದಿ ಸರೌಂಡಿಂಗ್ಸ್. ಇದನ್ನು ಸರಿ ಐತಿ. ಆಮೇಲೆ ಇನ್ ಅಡಿಯಾಬೆಟಿಕ್ ಪ್ರೊಸೆಸ್ PV ಇಲ್ಲ, ಇದು ಮಿಸ್ಪ್ರಿಂಟ್ ಆಗಿದೆ ಇಲ್ಲಿ. PV ರೇಷ್ಟು ಗಾಮಾ ಕಾನ್ಸ್ಟಂಟ್. ಸೊ ಇದು ಕೂಡ ಸರಿಯಾದ ಆನ್ಸರ್. ಸೊ ಅದಕ್ಕೆ ಇಲ್ಲಿ which statement is not true ಅಂತ ಕೇಳ್ಯಾರ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ is not true. Okay, yes. So now another question. It is also taken from thermodynamic process. This is also taken from KCET 2026. ಇದನ್ನು ಸಿಂಪಲ್ ಕ್ವಶನ್. The graph of pressure and volume of 1 mole of ideal gas at constant temperature is. ಇಲ್ಲಿ 4 ಗ್ರಾಫ್ ಕೊಟ್ಟಾರ. ಇದರೊಳಗೆ ಯಾವುದು ಗ್ರಾಫ್ ಆಫ್ ಪ್ರೆಷರ್ ಅಂಡ್ ವಾಲ್ಯೂಮ್ ಫಾರ್ ಐಡಿಯಲ್ ಗ್ಯಾಸ್ ಅಟ್ ಕಾನ್ಸ್ಟಂಟ್ ಟೆಂಪ್ರೇಚರ್ ಅಂತ ಕೇಳ್ಯಾರ. ಕಾನ್ಸ್ಟಂಟ್ ಟೆಂಪ್ರೇಚರ್ ಅಂದ್ರೆ ದಟ್ ಈಸ್ ಐಸೋಥರ್ಮಲ್ ಪ್ರೊಸೆಸ್. ಸೊ ಇದ್ರಾಗ ಯಾವ ಗ್ರಾಫ್ ಐಸೋಥರ್ಮಲ್ ಪ್ರೊಸೆಸ್ ಅನ್ನ ರೀಪ್ರೆಸೆಂಟ್ ಮಾಡ್ತದೆ ಅಂತ ಕೇಳ್ಯಾರ. ಓಕೆ, ನೋಡ್ರಿ, ಈಗ ನಮಗೆ ಗ್ಯಾಸ್ ಇಕ್ವೇಶನ್ ಐತಿ. PV is equal to nRT. P ಅಂದ್ರೆ ಪ್ರೆಷರ್, V ಅಂದ್ರೆ ವಾಲ್ಯೂಮ್, N ಅಂದ್ರೆ ನಂಬರ್ ಆಫ್ ಮೋಲ್ಸ್, R ಅಂದ್ರೆ ಗ್ಯಾಸ್ ಕಾನ್ಸ್ಟಂಟ್ ಅಂಡ್ T ಅಂದ್ರೆ ಟೆಂಪ್ರೇಚರ್. ಸೊ ಇಲ್ಲಿ 1 ಮೋಲ್ ಗ್ಯಾಸ್ ಅದ. 1 ಮೋಲ್ ಗ್ಯಾಸ್ ಇತ್ತಂದ್ರೆ N = 1 ಆಗ್ತದೆ. ಅವಾಗ ಇಕ್ವೇಶನ್ ಏನಾಗ್ತದೆ, PV is equal to RT. ಇಲ್ಲಿ R ಕಾನ್ಸ್ಟಂಟ್ ಅದ, ಆಮೇಲೆ ಟೆಂಪ್ರೇಚರು ಕಾನ್ಸ್ಟಂಟ್ ಅದ. ಅದಕ್ಕೆ ನಾವು ಏನು ಬರಿಬಹುದು ಇಲ್ಲಿ, PV is equal to ಕಾನ್ಸ್ಟಂಟ್. ಸೊ PV is equal to ಕಾನ್ಸ್ಟಂಟ್ ಅಂದ್ರೆ P is inversely proportional to volume. Pressure is inversely proportional to volume. ಅಂದ್ರೆ ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಡಿಕ್ರೀಸ್ ಆಗಬೇಕು. ಓಕೆ, ಪ್ರೆಷರ್ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಡಿಕ್ರೀಸ್ ಆಗಬೇಕು. ಇಲ್ಲಿ ಯಾವ ಗ್ರಾಫ್ ಒಳಗದ ಐತಿ ನೋಡ್ರಿ, ವಾಲ್ಯೂಮ್ ಇಲ್ಲಿ ಒಂದೇ ಗ್ರಾಫ್ ಒಳಗೆ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಕಾನ್ಸ್ಟಂಟ್ ಐತಿ. ಇಲ್ಲಿ ಸೊ ಪ್ರೆಷರ್ ಕಾನ್ಸ್ಟಂಟ್ ಐತಿ, ಇದು ಆಗಂಗಿಲ್ಲ. ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಇನ್ಕ್ರೀಸ್ ಆಗೈತಿ, ಇದನ್ನು ಸರಿ ಇಲ್ಲ. ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಡಿಕ್ರೀಸ್ ಆಗೈತಿ, ಬಟ್ ಇಲ್ಲಿ ಲೀನಿಯರ್ಲಿ ಡಿಕ್ರೀಸ್ ಆಗಲ್ಲ. ಅದು ಈ ಪ್ರಾಡಕ್ಟ್ ಆಫ್ P ಮತ್ತು V ಕಾನ್ಸ್ಟಂಟ್ ಬರಬೇಕು. ಇದು ಲೀನಿಯರ್ಲಿ ಚೇಂಜ್ ಆಗಲ್ಲ, ಇದನ್ನು ಸರಿ ಇಲ್ಲ. ಅಂದ್ರೆ ದಿಸ್ ಈಸ್ ಕರೆಕ್ಟ್ ಒನ್. ಅಂದ್ರೆ ಗ್ರಾಫ್ 4 ಇಸ್ ಕರೆಕ್ಟ್. ಅದಕ್ಕೆ ಇಲ್ಲಿ ಸರಿಯಾದ ಆನ್ಸರ್ ಯಾವುದಂದ್ರೆ ಆಪ್ಷನ್ 4. ಓಕೆ, ಎಸ್. ಒನ್ ಮೋರ್ ಕ್ವಶನ್ ಇಸ್ ದೇರ್. ದಿಸ್ ಈಸ್ ಆಲ್ಸೋ ಫ್ರಮ್ ಥರ್ಮೋಡೈನಮಿಕ್ಸ್. ಇದನ್ನು ಕೂಡ KCET 2026. KCET 2026. Following statements of a few process taking place in nature. ಇಲ್ಲಿ ಕೆಲವೊಂದು ಪ್ರೊಸೆಸ್ ಕೊಟ್ಟಾರ. ಒಂದೇದು ಫ್ರೀ ಎಕ್ಸ್ಪಾನ್ಷನ್ ಆಫ್ ಎ ಗ್ಯಾಸ್. ಎರಡನೇದು ದ ಕಂಬಷನ್ ಆಫ್ ಎ ಮಿಕ್ಸ್ಚರ್ ಆಫ್ ಪೆಟ್ರೋಲ್ ಅಂಡ್ ಏರ್ ignited by a spark. Third one, the leaking of gas from the kinetic cylinder. Fourth, the transfer of heat from one heated part of a liquid to the other colder part.
which amongst these processes are irreversible in nature ಅಂತ ಕೇಳ್ಯಾರ. ಇಲ್ಲಿ 4 ಪ್ರೊಸೆಸ್ ಕೊಟ್ಟಾರ. ಈ 4 ಪ್ರೊಸೆಸ್ ಒಳಗೆ ಯಾವುದು ಇರ್ರಿವರ್ಸಿಬಲ್ ಪ್ರೊಸೆಸ್ ಅಂತ ಕೇಳ್ಯಾರ. ಈಗ ರಿವರ್ಸಿಬಲ್ ಪ್ರೊಸೆಸ್ ಅಂದ್ರೆ ಏನು? ಎ ಪ್ರೊಸೆಸ್ ವಿಚ್ ಕ್ಯಾನ್ ಬಿ ಕಂಡಕ್ಟೆಡ್ ಇನ್ ರಿವರ್ಸ್ ಆರ್ಡರ್. ಉಲ್ಟಾ ಮಾಡೋದು ರಿಯಾಕ್ಷನ್. ಉಲ್ಟಾ ಮಾಡಿದಾಗ ಅವು ಮೊದಲಿನ ಸ್ಟೇಟ್ಸ್ ಏನಿರ್ತದ ಅದು ವಾಪಸ್ ಬರಬೇಕು. ಅದಕ್ಕೆ ನಾವು ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೀವಿ. ಎ ಪ್ರೊಸೆಸ್ ವಿಚ್ ಕ್ಯಾನ್ ಬಿ ಟೇಕನ್ ಇನ್ ರಿವರ್ಸ್ ಡೈರೆಕ್ಷನ್ ಸೊ ದ್ಯಾಟ್ ಇನಿಷಿಯಲ್ ಕಂಡೀಷನ್ಸ್ ಆರ್ ರಿಗೇನ್ಡ್. ಇನಿಷಿಯಲ್ ಏನೇನು ಕಂಡೀಷನ್ ಇರ್ತಾವೆ ಅವು ವಾಪಸ್ ಬರುವಂಗೆ ನಾವು ಅದು ಪ್ರೊಸೆಸ್ ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ರಿವರ್ಸಿಬಲ್ ಪ್ರೊಸೆಸ್ ಅಂತ ಕರಿತೀವಿ. ಹಂಗೆ ಆಗಲಿಲ್ಲ ಅಂದ್ರೆ ಅದು ಇರ್ರಿವರ್ಸಿಬಲ್ ಪ್ರೊಸೆಸ್. ಸೊ ಇದರೊಳಗೆ ಯಾವುದು ಇರ್ರಿವರ್ಸಿಬಲ್ ಅಂತ ಕೇಳ್ಯಾರ. ಇಲ್ಲಿ ಒಂದೇದ್ದು ಫ್ರೀ ಎಕ್ಸ್ಪಾನ್ಷನ್ ಆಫ್ ಗ್ಯಾಸ್. ಗ್ಯಾಸ್ ಸಡನ್ನಾಗಿ ಎಕ್ಸ್ಪಾನ್ಷನ್ ಆಯಿತು ಅಂದ್ರೆ ಇಟ್ ಈಸ್ ಇರ್ರಿವರ್ಸಿಬಲ್. ಮತ್ತು ಹೊಳ್ಳಿ ಮೊದಲಿನಂಗೆ ಗ್ಯಾಸದ ವಾಲ್ಯೂಮ್ ತರಕ್ಕೆ ಬರಲ್ಲ. ಅದು ಮೊದಲಿನಂಗೆ ಮಾಡ್ಬೇಕಾದ್ರೆ ಮತ್ತು ನಾವು ಎಕ್ಸ್ಟರ್ನಲ್ ಫೋರ್ಸ್ ಹಾಕಬೇಕು. ಅವಾಗ ನಾವು ಮೊದಲಿನ ಕಂಡೀಷನ್ಸನ್ನು ಗೇನ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ನಾಟ್ ರಿವರ್ಸಿಬಲ್ ಪ್ರೊಸೆಸ್. ಆಮೇಲೆ ಕಂಬಷನ್ ಆಫ್ ಎ ಮಿಕ್ಸ್ಚರ್ ಆಫ್ ಪೆಟ್ರೋಲ್ ಆ್ಯಂಡ್ ಏರ್ ಇಗ್ನೈಟೆಡ್ ಬೈ ಸ್ಪಾರ್ಕ್, ಇದನ್ನು ಇರ್ರಿವರ್ಸಿಬಲ್. ಇದನ್ನು ಇರ್ರಿವರ್ಸಿಬಲ್. ಆಮೇಲೆ ಇದನ್ನು ಇರ್ರಿವರ್ಸಿಬಲ್. ಸೊ ಇಲ್ಲಿ 4 ಇರ್ರಿವರ್ಸಿಬಲ್. ಯಾಕಂದ್ರೆ ಅವನ್ನ ಮತ್ತೊಮ್ಮೆ ಹೊಳ್ಳಿ ವಿ ಕ್ಯಾನಾಟ್ ಮೇಕ್ ದಿಸ್ ಪ್ರೊಸೆಸ್ ಅಂಡನ್ ಟು ರಿಗೇನ್ ದ ಇನಿಷಿಯಲ್ ಸ್ಟೇಟ್ಸ್. ಸೊ ಅದಕ್ಕೆ ಆಲ್ ದೀಸ್ ಪ್ರೊಸೆಸಸ್ ಆರ್ ಇರ್ರಿವರ್ಸಿಬಲ್. ಯೂಶುವಲಿ ನೇಚರ್ ಒಳಗೆ ಯಾವ್ಯಾವ ಸ್ಪಾಂಟೇನಿಯಸ್ಲಿ ಆಗ್ತಾವಲ್ಲ ಪ್ರೊಸೆಸಸ್, ಆಲ್ ಪ್ರೊಸೆಸಸ್ ಆರ್ ಇರ್ರಿವರ್ಸಿಬಲ್. ರಿವರ್ಸಿಬಲ್ ಪ್ರೊಸೆಸಸ್ ಭಾಳ ಕಡಿಮೆ ಅದಾವ. ಕಡಿಮೆ ಅಂದ್ರೆ ಇಲ್ಲೇ ಇಲ್ಲ. ಅವನ್ನ ಓನ್ಲಿ ಇನ್ ಐಡಿಯಲ್ ಕಂಡೀಷನ್ಸ್ ವಿ ಕ್ಯಾನ್ ಇಮ್ಯಾಜಿನ್ ರಿವರ್ಸಿಬಲ್ ಪ್ರೊಸೆಸಸ್. ಅದಕ್ಕೆ ಇವೆಲ್ಲ ನ್ಯಾಚುರಲ್ ಪ್ರೊಸೆಸಸ್ ದೇ ಆರ್ ಟೇಕಿಂಗ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ, ದೇರ್ಫೋರ್ ಆಲ್ ಆರ್ irreversible processes. ಅದಕ್ಕೆ ಇಲ್ಲಿ ರೈಟ್ ಆಪ್ಷನ್ ಈಸ್ ಫೋರ್ತ್ ಒನ್. 1, 2, 3 and 4 all are irreversible. So that is the answer.